ವೇರ್ ಅಂದ್ರೇನು ಆಗ, ವಿಲ್ ಬಿ ಶಾಲ್ ಬಿ ಅಂದ್ರೇನು ಆಮೇಲೆ, ಹ್ಯಾವ್ ಬಿನ್ ಹ್ಯಾಸ್ ಬಿನ್ ಅಂದ್ರೇನು ಈಗ, ಹ್ಯಾಡ್ ಅಂದ್ರೆ ಏನು, ಹ್ಯಾಡ್ ಬಿನ್ ಅಂದ್ರೇನು ಆಗ, ವಿಲ್ ಹ್ಯಾವ್ ಬಿನ್ ಅಂದ್ರೇನು, ಶಾಲ್ ಹ್ಯಾವ್ ಬಿನ್ ಅಂದ್ರೇನು ಆಮೇಲೆ, ಹ್ಯಾವ್ ಅಂದ್ರೇನು ಈಗ, ಹ್ಯಾಸು ಈಗ, ಹ್ಯಾಡು ಆಗ, ವಿಲ್ ಹ್ಯಾವ್ ಶಾಲ್ ಹ್ಯಾವ್ ಆಮೇಲೆ. ಇಷ್ಟು ಕರೆಕ್ಟಾಗಿ ನಿಮಗೆ ಹೇಳಕ್ಕೆ ಬರಬೇಕು. ಬಂದರೆ ಇಂಗ್ಲೀಷ್ ಬಂದಂಗೆ, ನೋ ಡೌಟ್. Shall we? Who will come here, please? Could you come, please? What is your good name? Please come. ನೀವು ಬರ್ರಿ, ಆ ಕಡೆಯಿಂದ ಬರ್ರಿ. Please come this side. So I tell you in Kannada, you are going to tell in English. I tell you negative also. Negative ಹೇಳ್ತೀನಿ. Okay? Negative sentence also. Okay? ನಾನು ಕ್ರಿಕೆಟ್ ಆಟಗಾರ. I am a cricket player. ಹೇಳ್ರಿ. I am a cricket player. ಜೋರಾಗಿ ಹೇಳಿ. I am a cricket player. I am a cricket player. ನಾನು ಕ್ರಿಕೆಟ್ ಆಟಗಾರ ಅಲ್ಲ. ನೆಗೆಟಿವ್ ಸೆಂಟೆನ್ಸ್ ಮಾಡಿರಿ. I am not a cricket player. ಹಾಂ, ಐ ಆಮ್ ನಾಟ್ ಎ ಕ್ರಿಕೆಟ್ ಪ್ಲೇಯರ್. ಇದು ಜೋರಾಗಿ ಹೇಳ್ಬೇಕು. ಅಲ್ಲಿ ಕ್ಯಾಮ್ರಾ ನೋಡ್ರಿ, ಸ್ಮೈಲ್ ನೋಡ್ರಿ, ಸ್ಮೈಲ್ ಕೊಡ್ರಿ ಒಂದು ಸ್ವಲ್ಪ. ಹ್ಯಾವ್ ಅ ಸ್ಮೈಲ್. ಐ ಆಮ್ ನಾಟ್ ಎ ಕ್ರಿಕೆಟ್ ಪ್ಲೇಯರ್. ಐ ಆಮ್ ನಾಟ್ ಎ ಕ್ರಿಕೆಟ್ ಪ್ಲೇಯರ್. ಜೋರಾಗಿ ಹೇಳಿ. I am not a cricket player. ಹಾಂ, ನಾನು ಕ್ರಿಕೆಟ್ ಆಟಗಾರನೇ. ಹಾಂ, am I cricket player? Am I cricket player? Am I cricket player? I am not. Am I? ಹೆಲ್ಪಿಂಗ್ ಆರ್ ಬಿಲ್ ಬರ್ಬೇಕು ರೀ. ಪ್ರಶ್ನೆ ಮಾಡ್ಬೇಕಾರೆ ಯಾವಳು ಸಬ್ಜೆಕ್ಟ್ ಇಲ್ಲಿ ಬರ್ಬೇಕು ಅಂದರೆ ಹೆಲ್ಪಿಂಗ್ ಆರ್ ಬಿಲ್ ಬರ್ಬೇಕು. ಆಮ್ ಐ ಪ್ಲೇಯರ್? ಆಮ್ ಐ ಕ್ರಿಕೆಟ್ ಪ್ಲೇಯರ್? ನಾವು ಈಗ ಬ್ಯುಸಿಯಾಗಿದ್ದೇವೆ. ವಿ ಬಂದಾಗ ಹೆಲ್ಪಿಂಗ್ ಆರ್ ಬಿ ಏನು ಬರಬೇಕು? ಆರ್ ಬರ್ಬೇಕು. ಹೇಳ್ರಿ. ವಿ ಆರ್ ಬಿಸಿ. ನಾವು ಈಗ ಬ್ಯುಸಿಯಾಗಿಲ್ಲ. ವಿ ಆರ್ ನಾಟ್ ಬಿಸಿ. ನಾವು ಬ್ಯುಸಿಯಾಗಿದ್ದೇವೆ. ಆರ್ ವಿ ಬಿಸಿ? ನಾವು ಬ್ಯುಸಿಯಾಗಿಲ್ಲವೇ? ಆರ್ ವಿ ನಾಟ್ ಬಿಸಿ? ಹೇಳ್ರಿ. ಆರ್ ವಿ ನಾಟ್ ಬಿಸಿ? ಎಸ್. ನೀವು ಬ್ಯುಸಿಯಾಗಿದ್ದೀರಿ. ಯು ಆರ್ ಬಿಸಿ. ನೀವು ಬಿಸಿ ಇಲ್ಲ. ಲೆಟ್ ಹಿಮ್ ಟೆಲ್. ಅವ್ರಿಗೆ ಹೇಳಿ, ಪಾಪ ಅವ್ರಿಗೆ ಹೇಳ್ಕತ್ತಿ. ಯಾಕಂತಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎವ್ರಿ ಒನ್ ಕ್ಯಾನ್ ಟೆಲ್, ಎವ್ರಿ ಒನ್, ಬಟ್ ಡ್ಯೂ ಟು ಸಮ್ ಹೆಸಿಟೇಷನ್ ದಟ್ ಈಸ್ ಯು ಆರ್ ಅನೇಬಲ್ ಟು ಸೇ ಇಟ್. ಪ್ಲಸ್ ಎಲ್ಲರಿಗೂ ಅವಕಾಶ ಕೊಡ್ತೀನಿ, ಎಲ್ಲರೂ ಬರಬೇಕು, ಎಲ್ಲರೂ ಮಾತಾಡಬೇಕು ಸ್ಟೇಜ್ ಮೇಲೆ. ಇಟ್ ಈಸ್ ಕಾಲ್ಡ್ ಹೆಸಿಟೇಷನ್, ರಿಮೂವಿಂಗ್ ಹೆಸಿಟೇಷನ್. ನಿಮ್ಮ ಹೆಸಿಟೇಷನ್ ತೆಗಿತೀವಿ. ನಿಮಗೆ ಪಬ್ಲಿಕ್ ಏನಂತೀರಿ, ಪಬ್ಲಿಕ್ ಸ್ಪೀಕಿಂಗ್ ಮಾಡಿಸ್ತೀವಿ, ಸ್ಟೇಜ್ ಕರೇಜ್ ಮಾಡಿಸ್ತೀವಿ. ಭಾಳಷ್ಟು ಆ್ಯಕ್ಟಿವಿಟೀಸ್ ಅದಾವೆ. ದೇರ್ ಆರ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ವಿ ಹ್ಯಾವ್. ಓಕೆ. ಅವನು ಒಳ್ಳೆಯವನು. He is a good boy. He is a good boy. ಅವನು ಒಳ್ಳೆಯವರಲ್ಲ. He is not good boy. ಅವನು ಒಳ್ಳೆಯವನೇ. ಪ್ರಶ್ನೆ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ಆರ್ ಬಿಲ್ ಬರಲಿ. He is a good boy. Is he a good boy? ಹೇಳ್ರಿ. Is he a good boy? Is he a good boy? ಅವಳು ಸುಂದರವಾಗಿದ್ದಾಳೆ. She is beautiful. ಅವಳು ಸುಂದರವಾಗಿಲ್ಲ. She is not beautiful. ಅವಳು ಬ್ಯೂಟಿಫುಲ್, ಅದೇ ಸುಂದರವಾಗಿದ್ದಾಳೆಯೇ. Is she beautiful? ಇವತ್ತು ಚಳಿ ಭಾಳ ಇದೆ. Today ಇಟ್ ಈಸ್ ಟೂ ಕೋಲ್ಡ್ ಟುಡೇ. ಕಾಲವನ್ನು ಕೊನೆಗೆ ಹಾಕ್ರಿ. ಕನ್ನಡದಲ್ಲಿ ಏನು ಮಾಡ್ತೀವಿ, ಕಾಲವನ್ನು ಮೊದಲು ಹಾಕ್ತೀವಿ. ಅದು ಇಂಗ್ಲೀಷಲ್ಲಿ ಕಾಲ ಕೊನೆಗೆ ಹಾಕಬೇಕು. ಹೇಳಿ. ಇಟ್ ಈಸ್ ಕೋಲ್ಡ್ ಟುಡೇ. ಇವತ್ತು ಚಳಿ ಇಲ್ಲ. It is not cold today. ಟೂ ಕೋಲ್ಡ್ ಟುಡೇ. ಓಕೆ. ಇಟ್ ಈಸ್ ನಾಟ್ ಟೂ ಕೋಲ್ಡ್. ಇವತ್ತು ಚಳಿ ಇದೆಯಾ? Is it too cold? Is it too cold? Is it too cold? ನೋಡಿ, ಇಲ್ಲಿ ಬನ್ನಿ. ವಾಸ್ ವೆರಿಗೆ ಬನ್ನಿ. ಓಕೆ. ನಾನು ನಿನ್ನೆ ಬ್ಯುಸಿಯಾಗಿದ್ದೆ. He was busy. I was busy. Yesterday. I was busy yesterday. ನಾನು ನಿನ್ನೆ ಬ್ಯುಸಿ ಇದ್ದಿಲ್ಲ. I was not busy yesterday. ನಾನು ನಿನ್ನೆ ಬ್ಯುಸಿ ಇದ್ದಿಲ್ಲ. Was I busy yesterday? Was I busy yesterday? ನಾನು ನಿನ್ನೆ ಬ್ಯುಸಿ ಇದ್ದಿಲ್ಲವೇ? Was I not busy yesterday? Was I not busy yesterday? Was ಮೊದಲು ಬರಲಿ, I ಬರಲಿ, ಸಬ್ಜೆಕ್ಟ್ ಬರಲಿ. Was I not busy yesterday? ಅವನು ನಿನ್ನೆ ಸಂತೋಷವಾಗಿದ್ದನು. He was happy yesterday. He was happy yesterday. ಅವನು ನಿನ್ನೆ ಸಂತೋಷವಾಗಿದ್ದಿಲ್ಲ. He was not happy yesterday. ಅವನು ನಿನ್ನೆ ಸಂತೋಷವಾಗಿದ್ದಾನೆ. Was he happy yesterday? ಅವನು ನಿನ್ನೆ ಸಂತೋಷವಾಗಿದ್ದಿಲ್ಲವೇ? Was he not happy yesterday? Yes.
ಅವಳು ಶ್ರೀಮಂತಳಾಗಿದ್ದಳು. ಶಿ ವಾಸ್ ರಿಚ್. ಶಿ ವಾಸ್ ರಿಚ್. ಐ ಹಿ ಶಿ ಇಟ್ ಬಂದಾಗ ವಾಸ್ ಬರಬೇಕು. ಐ ಹಿ ಶಿ ಇಟ್ ರಾಜು ರಾಧಾ ಈ ರೀತಿ ವಾಸ್ ಬರಬೇಕು. ಮಿಕ್ಕಿದ್ಕೆ ವಿ ಯು ದೇಗೆ ಏನು ಬರಬೇಕು? ವರ್ ಬರಬೇಕು. ಪ್ಲೂರಲ್ಗೆ ಏನು ಬರ್ಬೇಕು ರೀ? ವರ್. ಪಾಸ್ಟ್ ಟೆನ್ಸಲ್ಲಿ. ನಾವು ನಿನ್ನೆ ತರಗತಿಯಲ್ಲಿದ್ದೆವು. We were in the class yesterday. We were in the class yesterday ಅಥವಾ we were in the class yesterday. ನಾವು ನಿನ್ನೆ ತರಗತಿಯಲ್ಲಿ ಇದ್ದಿಲ್ಲ. We were not in the class yesterday. ನಾವು ನಿನ್ನೆ ತರಗತಿಯಲ್ಲಿ ಇದ್ದವಾ? Were we in the class yesterday? ನಾವು ನಿನ್ನೆ ತರಗತಿಯಲ್ಲಿ ಇದ್ದಿಲ್ಲವೇ? Were we not in the class yesterday? Yes. ನೀವು ನಿನ್ನೆ ಸಂತೋಷವಾಗಿದ್ರಿ. You were happy yesterday. You were happy yesterday. ಅವರು ಆಟಗಾರರಿದ್ದರು. They were players. They were players. ಅವರು ಆಟಗಾರ ಇದ್ದಿಲ್ಲ. They were not players. ಅವರು ಆಟಗಾರರಿದ್ದಾರೆ. Were they players? ಅವರು ಆಟಗಾರ ಇದ್ದಿಲ್ಲವೇ? Were they not players? ಎಸ್ ನೋಡಿ, ನಾನು ನಾಳೆ ಕಾಲೇಜ್ನಲ್ಲಿ ಇರುತ್ತೇನೆ. I will be in college tomorrow. I will be in college tomorrow. I will be at college tomorrow. ನಾವು ನಾಳೆ ಪೇಟೆಯಲ್ಲಿರುತ್ತೇವೆ. We shall be at market tomorrow. ಓಕೆ. ನಾನು ಬೆಳಗ್ಗಿಂದ ಬ್ಯುಸಿಯಾಗಿದ್ದೇನೆ. I have been busy since morning. ನಾನು ಬೆಳಗ್ಗಿಂದ ಬ್ಯುಸಿ ಆಗಿಲ್ಲ. I have not been. ಹ್ಯಾವ್ ಮತ್ತು ಬೀನ್ ಬದಲೇ ನಾಟ್ ಬರಲಿ. I have not been busy since morning. ನಾನು ಬೆಳಗ್ಗಿಂದ ಬ್ಯುಸಿಯಾಗಿದ್ದೇನೆ. Have I been busy? Have I been busy since morning? ಹೇಳಿ. Have I been since morning? Have I been busy since morning? Okay. All the best. Thank you. ಸೊ ಈ ರೀತಿಯಾಗಿ ನೀವು ಏನು ಮಾಡ್ಬೇಕು ಹೇಳಿ? ಸೆಂಟೆನ್ಸಸ್ ಮಾಡಬೇಕು. ದೀಸ್ ಆರ್ ಆಲ್ ನೋಡಿ, ಆಮ್ ಆರ್ ಈಸ್ ಎಲ್ಲರ ಮುಂದೆ ಏನಾಗಬೇಕು? ವರ್ಬೋನಿಂಗ್ ಆಗಬೇಕು. ಓಕೆ. ಒಂದಿದ್ದಾಗ ವರ್ಬೋನಿಂಗ್ ಹಾಕ್ಬೇಡ್ರಿ. ಎರಡು ಬಂದಾಗ ಮೇನ್ ವರ್ಬ್ ಬಂದಾಗ ಹಿಂಗೆ ಹಾಕ್ರಿ. ಓಕೆ. ಇಲ್ಲಿ ಸಹ ಅಷ್ಟೇ. ಇಲ್ಲೂ ಒಂದಿದ್ದಾಗ ವರ್ಬ್ ಹಾಕ್ಬಿಡಿ. ವರ್ಬ್ ಬಂದಾಗ ಸೆಕೆಂಡ್ ವರ್ಬ್ ಬಂದಾಗ ವರ್ಬ್ 3 ಹಾಕ್ರಿ. ಸಿಂಪಲ್ ಲಾಜಿಕ್. ಓಕೆ. ವಾಟ್ ಈಸ್ ದಿಸ್ ಒನ್? ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಅಂದ್ರೆ ಏನ್ರಿ? ಭೂತಕಾಲದಲ್ಲಿ ಪ್ರಾರಂಭವಾಗಿದೆ, ಇನ್ನೂ ನಡೀತಾ ಇದೆ. ಅವನು 2010ರಿಂದ ಡಾಕ್ಟರ್ ಇದ್ದಾನೆ. He has been a doctor since 2010. He has been a doctor since 2010. He ಶೀಟ್ ಬಂದಾಗ ಏನು ಬರ್ಬೇಕು ರೀ? ಹ್ಯಾಸ್ ಬೀನ್ ಬರಬೇಕು. ಅವನು 2010ರಿಂದ ಡಾಕ್ಟರ್ ಇಲ್ಲ. He has not been a doctor since 2010. ಅವನು 2010ರಿಂದ ಡಾಕ್ಟರ್ ಇದ್ದಾನೆಯೇ? ಹ್ಯಾಸ್ he been a doctor since 2010? ಕ್ವಶನ್ ಮಾರ್ಕ್ ಹಾಕ್ಕೊಡ್ರಿ. He has been, he has not been, has he been? ಅವನು 2010ರಿಂದ ಡಾಕ್ಟರ್ ಇಲ್ಲವೇ? Has he not been? Has he not been a doctor since 2010? Since 2010. He has been, he has not been, has he been, has he not been? ಅವಳು ಹೋದ ವಾರದಿಂದ ಸಂತೋಷವಾಗಿದ್ದಾಳೆ. She has been happy. She has been happy since last week. ಪರ್ಟಿಕ್ಯುಲರ್ ಡೇ, ಡೇಟ್, ಇಯರ್, ಟೈಮ್ ಬಂದಾಗ ಸಿನ್ಸ್ ಬರಬೇಕು ಅಂತ ಹೇಳಿದ್ದೆ. ಪರ್ಟಿಕ್ಯುಲರ್ ಇಲ್ಲ ಅಂದರೆ ಫಾರ್ ಬರಬೇಕು. ಡೇ, ಡೇಟ್, ಇಯರ್ ಏನೂ ಇಲ್ಲ ಅಂದರೆ ಫಾರ್ ಬರಬೇಕು. 1 hour, 2 hours, 3 hours, 4 hours, ಫಾರ್ 1 hour ಇದು. ಓಕೆ. ಇಸ್ ಇಟ್ ಕ್ಲಿಯರ್ ಅಬೌಟ್ ಹ್ಯಾವ್ ಬೀನ್, ಹ್ಯಾಸ್ ಬೀನ್? ಏನಾದ್ರು ಡೌಟ್ ಇದೆಯಾ? ಯಾವ ಸಹಾಯಕ ಕ್ರಿಯಾಪದ ಎಲ್ಲ ಬರಬೇಕು ಅನ್ನೋದು ನೀವು ಮೊದಲು ತಿಳ್ಕೊಬೇಕು. ಆಯ್ ಬಂದಾಗ ಆ್ಯಮ್ ಬರಬೇಕು. ವಿ ಯು ದೇ ಬಂದಾಗ ಆರ್ ಬರಬೇಕು ಪ್ರೆಸೆಂಟ್ ಟೆನ್ಸಲ್ಲಿ. ಈ ಶೀಟ್ ಬಂದಾಗ ಈಸ್ ಬರಬೇಕು. ಹ್ಯಾವ್ ಎಲ್ಲಿ ಬರಬೇಕು? ಐ ವಿ ಯು ದೇ ಬಂದಾಗ ಹ್ಯಾವ್ ಬರಬೇಕು ಪ್ರೆಸೆಂಟ್ ಟೆನ್ಸಲ್ಲಿ. ಹಿ ಶಿ ಇಟ್ ಅದು ನೌನ್ ಬಂದಾಗ ಹ್ಯಾಸ್ ಬರಬೇಕು ಪ್ರೆಸೆಂಟ್ ಟೆನ್ಸಲ್ಲಿ. ಐ ವಿ ಯು ದೇ ದಟ್ ಈಸ್ ವಾಟ್ ಹ್ಯಾವ್ ಬೀನ್. He, she, it and noun has been.
ಪಾಸ್ಟ್ ಟೆನ್ಸಲ್ಲಿ ಐ ಬಂದಾಗ ಈ ಶೀಟ್ ಇದ್ದಾಗ ವಾಸ್ ಬರಬೇಕು. ಪ್ಲೂರಲ್ ಇದ್ದರೆ ವರ್ ಬರಬೇಕು. ಮೇನ್ ವರ್ಬ್ ಬಂದರೆ ಹಿಂಗೆ ಹಾಕಬೇಕು. ಇಲ್ಲಿದೆ ನೋಡ್ರಿ, ಮೇನ್ ವರ್ಬ್ ಬಂದಾಗ ಹಿಂಗೆ ಹಾಕಬೇಕು. ಹ್ಯಾಡ್ ಎಲ್ಲಿ ಹಾಕ್ತೀರಿ? ಪಾಸ್ಟ್ ಟೆನ್ಸಲ್ಲಿ ಹಾಕ್ತೀರಿ. ಯಾರಿಗೆ ಹಾಕ್ತೀರಿ ಹ್ಯಾಡು? ಹಾಂ, ಎಲ್ಲದಕ್ಕೂ ಹಾಕ್ತೀವಿ. ಶಿಕ್ಷಕವ್ರಿಗೆ ಹಾಕ್ತೀರಿ. ಐ, ವಿ, ಯು, ದೇ, ಈ, ಶೀಟ್ ಎಲ್ಲ ಏನು ಹಾಕ್ಬೇಕು ರೀ? ಹ್ಯಾಡ್ ಹಾಕಬೇಕು. ಹ್ಯಾಡ್ ಬೀನ್ ಎಲ್ಲಿ ಹಾಕ್ತೀರಿ? ಐ, ವಿ, ಯು, ದೇ ಎಲ್ಲದಕ್ಕೂ ಹ್ಯಾಡ್ ಬೀನ್ ಬರಬೇಕು. ದಟ್ ಈಸ್ ವಾಟ್ ಪಾಸ್ಟ್ ಟೆನ್ಸಲ್ಲಿ. ಹ್ಯಾಡ್ ಬೀನ್ ಅಂದರೆ ಏನು? ಭೂತಕಾಲದ ಪ್ರಾರಂಭವಾಗಿ ಭೂತಕಾಲದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೀತಾ ಇತ್ತು ಅನ್ಬೇಕಾದ್ರೆ ಹ್ಯಾಡ್ ಬೀನ್. ವಿಲ್, ಶಾಲ್, ಐ ಮತ್ತು ವಿಗೆ ಏನು ಹಾಕಬೇಕು? ಫ್ಯೂಚರ್ ಟೆನ್ಸಲ್ಲಿ ಶಾಲ್ ಹಾಕಬೇಕು. ಶಾಲ್ ಅಂದರೆ ಏನು? ಆಮೇಲೆ, ನಾನು ಆಮೇಲೆ ಬರುತ್ತೇನೆ. ಏನು? ಕೇಮ್, ಐ ಶಾಲ್ ಕಮ್ ಅಂದ್ರೇನು? ಆಮೇಲೆ ಬರುತ್ತೆ. ಶಾಲು, ವಿಲ್ಲು ಶಾಲ್ ಜೊತೆಗೆ ವರ್ಬನ್ನೇ ಬರಬೇಕು. ವಿಲ್ಲು ಶಾಲ್ ಜೊತೆಗೆ ಏನು ಬರ್ಬೇಕು ರೀ? ವರ್ಬನ್ ಬರಬೇಕು. ಓಕೆ, ಮಿಕ್ಕಿದ್ಕೆಲ್ಲ ಏನು ಹಾಕ್ತೀರಿ? ವಿಲ್ ಹಾಕ್ಕೊಳ್ತೀರಿ. ಯು, ಹಿ, ಶಿ, ಇಟ್ ಆ್ಯಂಡ್ ಆಲ್. ನಾವು ಇದಕ್ಕೆಲ್ಲ ಏನು ಹಾಕ್ತೀರಿ? ವಿಲ್ ಹಾಕಬೇಕು. ಏನು ಹಾಕ್ಬೇಕು ರೀ? ವಿಲ್ ಹಾಕಬೇಕು. ಅವನು ಆಮೇಲೆ ಬರುತ್ತಾನೆ ಅಥವಾ ಬರುವನು? ಹಿ ವಿಲ್ ಕಮ್. ಅವಳು ನಾಳೆ ಕ್ರಿಕೆಟ್ ಆಡುವಳು. ಶಿ ವಿಲ್ ಪ್ಲೇ ಕ್ರಿಕೆಟ್ ಟುಮಾರೋ. ಏನ್ರಿ? ಟುಮಾರೋ. ಶಿ ವಿಲ್ ಪ್ಲೇ ಕ್ರಿಕೆಟ್ ಟುಮಾರೋ. ಅವರು ನಾಳೆ ಕ್ರಿಕೆಟ್ ಆಡುವರು. ದೇ ವಿಲ್ ಪ್ಲೇ ಕ್ರಿಕೆಟ್ ಟುಮಾರೋ. ಸೊ ದಿಸ್ ಇಸ್ ವಾಟ್ ವಿಲ್ ಆ್ಯಂಡ್ ಶಾಲ್. ಶಾಲ್ ಬಿ ಆ್ಯಂಡ್ ವಿಲ್ ಬಿ ಸೇಮ್. ಐ ಮತ್ತು ವಿಗೆ ಏನು ಹಾಕ್ರಿ? ಶಾಲ್ ಬಿ ಹಾಕ್ರಿ. ಮಿಕ್ಕಿದ್ಕೆಲ್ಲ ವಿಲ್ ಬಿ ಹಾಕ್ರಿ. ಸೊ ಅದೇ ರೀತಿ ಶಾಲ್ ಹ್ಯಾವ್. ಏನು ಹೇಳ್ರಿ? ಇಲ್ಲಿ ವಿಲ್ ಹ್ಯಾವ್. ಇಲ್ಲಿ ಶಾಲ್ ಹ್ಯಾವ್ ಬೀನ್. ಸಿಂಪಲ್. ಎಲ್ಲ ಆಮೇಲೆ ಅಂತ ಆಗುತ್ತೆ. ಏನಾಗುತ್ತೆ? ಆಮೇಲೆ. ಎಸ್, ಡಿಡ್ ಯು ರೈಟ್ ಇಟ್? ಬರ್ಕೊಂಡ್ರಾ? ಎನಿ ಕ್ವಶನ್ಸ್, ಎನಿ ಡೌಟ್ಸ್? ನೋಡಿ, ಸಿಂಪಲ್ ವೇದಲ್ಲಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಕ್ಯಾಚ್ ಮಾಡಿಕೊಂಡು ವೆನ್ ಯು ಸ್ಟಾರ್ಟ್ ಯೂಸಿಂಗ್ ಇಟ್ ಆರ್ ವೆನ್ ಯು ಸ್ಟಾರ್ಟ್ ಯೂಸ್ ಆರ್ ವೆನ್ ಯು ಸ್ಟಾರ್ಟ್ ರಿಪೀಟಿಂಗ್ ದೆನ್ ಇಟ್ ವಿಲ್ ಬಿ ಈಸಿ. ಹೇಳಬೇಕು, ನೀವೇ ಸೆಂಟೆನ್ಸ್ ಬರೀಬೇಕು. ಸೆಂಟೆನ್ಸಸ್ ಜೋರಾಗಿ ಹೇಳಬೇಕು, ರಿಪೀಟ್ ಮಾಡ್ತಾ ಇರಬೇಕು. ಆವಾಗ ಮಾತ್ರ ಖಂಡಿತ ಈಸಿ. ಸ್ಟಾರ್ಟ್ ವಿತ್ ಫ್ರೇಸಸ್ಸಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. So today is what? 9th? 9? ಇವತ್ತು 9? 10. Tomorrow is 11. 12 is Monday is 12th, no? Okay. So when do you want holiday for Sankranti? When do you have, or when do you want holiday? 14th and 15th are ಸಂಕ್ರಮಣ. ಯಾವಾಗ ಬೇಕು? 14 ಇದೆಯಾ? 14, 15 ರಜೆ ಇದೆ. 14th and 15th holiday for Sankranti. You can go your village 14th and 15th. So we shall commence the classes on 16th. ಯಾವುದು ಸಿನ್ಸಾ? ಹಾಂ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಡೀಷನ್ಸಲ್ಲಿ ಬಳಸ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಈಗ 2 ವರ್ಬ್ ಇದ್ದಾಗ ಐ ಎನ್ ಜಿ ಬರ್ತಿದ್ರಿ. ನಾನು ಬೆಳಗ್ಗಿಂದ ಬರೆಯುತ್ತಲೇ ಇದ್ದೇನೆ. ಐ ಹ್ಯಾವ್ ಬೀನ್ ರೈಟಿಂಗ್ ಸಿನ್ಸ್ ಮಾರ್ನಿಂಗ್. 2 ವರ್ಬ್ ಇದ್ದಾಗ ಹಿಂಗೆ ಬರಬೇಕು. ಇಲ್ಲಿ ಒಂದೇ ವರ್ಬ್ ಇದೆಯಲ್ಲ, ಅದಕ್ಕೆ ಹಿಂಗೆ ಬರಲ್ಲ. ಇದು ಏನು ತೋರಿಸ್ತದೆ? ಕಾಲ ತೋರಿಸ್ತದೆ, ಕ್ರಿಯೆ ತೋರಿಸ್ತದೆ, 2 ತೋರಿಸ್ತದೆ. ಅವನು ಬೆಳಗ್ಗಿಂದ ಆಟ ಆಡುತ್ತಲೇ ಇದ್ದಾನೆ. ಹಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಸಿನ್ಸ್ ಮಾರ್ನಿಂಗ್. ಓಕೆ. ಅವನು 2010ರಿಂದ ರೋಗಿಗಳಿಗೆ ವಾಸಿ ಮಾಡುತ್ತಲಿದ್ದಾನೆ. ಹಿ ಹ್ಯಾಸ್ ಬೀನ್ ಕ್ಯೂರಿಂಗ್ ಪೇಷಂಟ್ ಸಿನ್ಸ್ 2010. ಕ್ಯೂರಿಂಗ್ ಇಸ್ ಎ ಮೇನ್ ವರ್ಬ್. ಹಾಂ, ಇದು ಸಿಂಗಲ್ ವರ್ಬ್ ಸೆಂಟೆನ್ಸು. ಇದು ಏನಿದು? ಸಿಂಗಲ್ ವರ್ಬ್ ಸೆಂಟೆನ್ಸ್. ಸಿಂಗಲ್ ವರ್ಬ್ ಡಬಲ್ ವರ್ಬ್ ಗೊತ್ತಾಯ್ತಾ? ಯಾರಿಗೆ ಗೊತ್ತಾಗಿದೆ? ಅದು ಯಾರಿಗೆ ಗೊತ್ತಾಗಿಲ್ಲ?
ಯಾರು ಗೊತ್ತಾಗಿಲ್ಲ. ಸಿಂಗಲ್ ವರ್ಬ್ ಅಂದರೆ ಏನು, ಡಬಲ್ ವರ್ಬ್ ಅಂದರೆ ಏನು? ಹೂ ವಿಲ್ ಟೆಲ್ ವಾಟ್ ಈಸ್ ಸಿಂಗಲ್ ವರ್ಬ್ ಆ್ಯಂಡ್ ವಾಟ್ ಈಸ್ ಡಬಲ್ ವರ್ಬ್? ಹಾಂ, ಸಿಂಗಲ್ ವರ್ಬ್ ಅಂದರೆ ಏನು? ಆ್ಯಕ್ಷನ್ ತೋರಿಸುತ್ತೆ, ಕ್ರಿಯೆ ತೋರಿಸುತ್ತೆ. ಯಾವುದು? ಹಾಂ, ಡೂ ತೋರಿಸುತ್ತೆ. ಎಸ್, ವೆರಿ ಗುಡ್. ಮತ್ತೆ ಈಸ್, ವೆರಿ ಗುಡ್. ಮತ್ತೆ ಟೋಟಲ್ 22 ಏನ್ರಿ? ಟೋಟಲ್ 22 ಎಲ್ಲ ಏನು ತೋರಿಸ್ತಾವ್ರಿ ಇವು? ಟೈಮ್ ಆ್ಯಂಡ್ ಆ್ಯಕ್ಷನ್. ಟೈಮ್ ಆ್ಯಂಡ್ ಆ್ಯಕ್ಷನ್. ಡಬಲ್ ವರ್ಬ್ ಸೆಂಟೆನ್ಸ್ ಅಂದ್ರೆ ಏನು? ಒಂದು ಕ್ರಿಯೆ ಒಂದು ಆ್ಯಕ್ಷನ್. ಒಂದು ಎಕ್ಸಾಂಪಲ್ ಕೊಡ್ರಿ ಪ್ರೆಸೆಂಟ್ ಟೆನ್ಸಲ್ಲಿ. ವೆರಿ ಗುಡ್, ಸೂಪರ್ಬ್, ಸೂಪರ್ಬ್. ಎಸ್, ವೆರಿ ನೈಸ್, ಸೂಪರ್ಬ್, ವೆರಿ ಗುಡ್. ಮತ್ತೆ ಐ ಆಮ್ ರೈಟಿಂಗ್ ಲೆಟರ್, ಸೂಪರ್ಬ್. ಈ ಆಮ್ ಬಿಟ್ಟು ಮತ್ತೆ ಬೇರೆ ಹೇಳ್ರಿ. ಹ್ಯಾವ್, ಹ್ಯಾವ್ ಬಿನ್, ಹ್ಯಾಸ್ ಬಿನ್ ಯೂಸ್ ಮಾಡ್ಕೊಂಡು ಹೇಳ್ರಿ ಪ್ರೆಸೆಂಟ್ ಟೆನ್ಸಲ್ಲಿ. ಐ ಆಮ್ ಕಲೆಕ್ಟಿಂಗ್ ಮೈ ಪೇಪರ್ಸ್. ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್. ಎಸ್, ವೆರಿ ಗುಡ್. ಅಂದರೆ ಎರಡು ವರ್ಬ್ ಬರ್ತವೆ. ಐ ಆಮ್ ರೈಟಿಂಗ್, ಇದು ಎರಡು ಡಬಲ್ ವರ್ಬ್ ಸೆಂಟೆನ್ಸ್. ಇದು ಮೊದಲೇದು ಕಾಲ, ಎರಡನೇದು ಕ್ರಿಯೆ. ರೈಟಿಂಗ್ ಏನು? ಕ್ರಿಯೆ. ಎಸ್, ಕಮಾನ್. I am teaching your class. ಐ ಆಮ್ ಅಟೆಂಡಿಂಗ್ ಯುವರ್ ಕ್ಲಾಸ್. ಐ ಆಮ್ ಲಿಸ್ನಿಂಗ್ ಯುವರ್ ಕ್ಲಾಸ್. ಎಕ್ಸಾಂಪಲ್, ಐ ವಾಂಟ್, ಲಿಸ್ನಿಂಗ್. ಮತ್ತೆ ಬಿಡ್ರಿ, ಮತ್ತೆ ಬೇರೆ ಹ್ಯಾವ್ ಹ್ಯಾಸ್ ಯೂಸ್ ಮಾಡಿ ಹೇಳ್ರಿ. ಐ ಆಮ್ ಪ್ರಿಪೇರಿಂಗ್ ಫಾರ್ ಮೈ ಎಕ್ಸಾಮ್ಸ್. ನೆಕ್ಸ್ಟ್ ಹ್ಯಾವ್ ಹ್ಯಾಸ್ ಯೂಸ್ ಮಾಡಿ ಹೇಳ್ರಿ. ಇರ್ಲಮ್ಮ, ನೆಕ್ಸ್ಟ್ ಹ್ಯಾವ್ ಹ್ಯಾಸ್ ಯೂಸ್ ಮಾಡಿ ಹೇಳ್ರಿ. ಹ್ಯಾವ್ ಹ್ಯಾಸ್ ಯೂಸ್ ಮಾಡಿ ಹೇಳ್ರಿ. ಎಲ್ಲಿದ್ರಿ ಅಮ್ಮ? ಹ್ಯಾವ್ ಹ್ಯಾಸು, ಹ್ಯಾವ್ ಹ್ಯಾಸು, ಹ್ಯಾವ್ ಹ್ಯಾಸು. ಐ ಹ್ಯಾವ್ ಅ ಬೈಕ್. ಡಬಲ್ ವರ್ಬ್ ಸೆಂಟೆನ್ಸ್ ಹೇಳ್ರಿ. ಐ ಆಮ್ ಆರ್ ಇಸ್ ಬಿಡ್ರಿ. ಹ್ಯಾವ್ ಹ್ಯಾಸ್ ಹೇಳ್ರಿ. ಹ್ಯಾವ್ ಹ್ಯಾಸ್ ವರ್ಬ್ ಡಬಲ್ ವರ್ಬ್ ಮಾಡಿ ಹೇಳ್ರಿ. ಹ್ಯಾವ್ ಹ್ಯಾಸ್ ಜೊತೆಗೆ ಏನು ಬರ್ಬೇಕಂತ ಹೇಳಿದೆ ಅಲ್ಲಮ್ಮ? ಹ್ಯಾವ್ ಹ್ಯಾಸ್ ಜೊತೆಗೆ ಏನು ಬರ್ಬೇಕಂತ ಹಾಕೀನಿ. ಏನು ಹೇಳೀನಿ? ಮತ್ತು V3 ವರ್ಬ್ 3. ಐ ಹ್ಯಾವ್ ಪ್ರಿಪೇರ್ಡ್ ಫುಡ್. ಐ ಹ್ಯಾವ್ ವರ್ಬ್ 3 ಹಾಕ್ರಿ. ವರ್ಬ್ 3 ಯಾವುದು? ಡ್ರಿಂಕಿದ್ದು ವರ್ಬ್ 3 ಏನು? ಡ್ರಿಂಕಿದ್ದು ವರ್ಬ್ 3 ಡ್ರಂಕ್. ಐ ಹ್ಯಾವ್ ಡ್ರಂಕ್ ಜ್ಯೂಸ್. I have drunk avocado juice. ಹಾಂ, ಐ ಹ್ಯಾವ್ ಡ್ರಂಕ್ ಅವಕಾಡೋ ಜ್ಯೂಸ್. ಹಾಂ, ಕಮಾನ್. We have completed. Yes, we have completed. Yes, come on. I have learnt English. Very good. Come on, come on, come on. Nice, nice. I have studied. Yes, yes. I have watched a movie. Superb, superb. ಮೊದಲು ಏನು ಮಾಡಿದ್ರಿ? ಸಿಂಗಲ್ ವರ್ಬ್ ಹೇಳಿದ್ರಿ. ಈಗ ಏನು ಮಾಡ್ತಾಯಿದ್ರಿ? ಡಬಲ್ ವರ್ಬ್ ಮಾಡಿ ಹೇಳ್ತಾಯಿದ್ರಿ. ಎರಡೂ ಹೇಳಬೇಕು, ಎರಡೂ ಯೂಸ್ ಮಾಡ್ಬೇಕಾಗತ್ತೆ. ಹಾಂ, ಎಸ್. He has prepared. He has prepared. ಸಿಂಗಲ್ ವರ್ಬ್ ಹೇಳ್ರಿ. He has ಸಿಂಗಲ್ ವರ್ಬ್ ಮಾಡಿ ಹೇಳ್ರಿ. He has ಸಿಂಗಲ್ ವರ್ಬ್ ಮಾಡಿ ಹೇಳಬೇಕು. He has played. He has played cricket. ಸಿಂಗಲ್ ವರ್ಬ್ ಯಾವುದು? ಸಿಂಗಲ್ ವರ್ಬ್. He has a car. Superb. He has a car is a single verb sentence. Yes, yes. I have spoken English. I have learned spoken English. I have learned spoken English. I have learned spoken English. Have is helping verb and learnt is main verb. I did my work. Did ಹೇಳಿಲ್ಲ ನಾನು, ಇನ್ನೂ ಪಾಸ್ಟ್ ಟೆನ್ಸಿಗೆ ಬಂದೇ ಇಲ್ಲ. ಓನ್ಲಿ ಪ್ರೆಸೆಂಟ್ ಟೆನ್ಸಿಗೆ ಬಂದಿದ್ದೀನಿ. ಪ್ರೆಸೆಂಟ್ ಟೆನ್ಸಿಗೆ ಬಂದಿದ್ದೀನಿ. ಕಮಾನ್, ಕಮಾನ್, ಕಮಾನ್. She has used phone. ಹಾಂ, she has used phone. She has used phone. She has used phone. ಸಿಂಗಲ್ ವರ್ಬ್ ಮಾಡಿ ಹೇಳ್ರಿ ನೋಡೋಣ. Have has used ಮಾಡಿ ಹೇಳ್ರಿ. ಸಿಂಗಲ್ ವರ್ಬ್, ನಾಟ್ ಡಬಲ್. ಹಾಂ, ಎಸ್, superb. They have a big house. Very good. ಸಿಂಗಲ್ ವರ್ಬ್. ಸಿಂಗಲ್ ವರ್ಬ್, ಡಬಲ್ ವರ್ಬ್. ಸಿಂಗಲ್ ವರ್ಬ್, ಡಬಲ್ ವರ್ಬ್. ತಲೆ ಕೆಟ್ಟ ಹೇಳೋದ್ರಿ. ಈಗ ಕಲಿಯೋದು ಸಾಕೀಗ. ಏನಿದ್ರೆ ಹೇಳೋದು, ಕೇಳೋದು ಸಾಕೀಗ. ಬರೇ ಬಾಯ್ ಬಿಡೋದು. ಎಸ್, ಕಮಾನ್. ಹಾಂ, ಪೂರ್ತಿ ಹೇಳಮ್ಮ. ಹ್ಯಾವ್ ಜೊತೆಗೆ ವರ್ಬ್ 3 ಬರ್ಬೇಕಮ್ಮ. ಐ ಹ್ಯಾವ್ ಗೋ ಟು ತಪ್ಪು. ಹ್ಯಾವ್ ಜೊತೆಗೆ ವರ್ಬ್ 3 ಬರ್ಬೇಕಂತ ಹೇಳಿದ್ದೆ. ಯಾಕೆ ನೆನಪಿಲ್ಲ? ಹ್ಯಾವ್ ಹ್ಯಾಸ್ ಜೊತೆಗೆ ವರ್ಬ್ 3 ಬರ್ರಿ, ನೆನ್ಪಿಟ್ಕೊಳ್ಳಿ. ಹ್ಯಾವ್, ಹ್ಯಾಸ್, ಹ್ಯಾಡು, ವಿಲ್ ಹ್ಯಾವ್, ಶಾಲ್ ಹ್ಯಾವ್. ಐ ಹ್ಯಾವ್ ಗಾನ್ ಟು ಕಾಲೇಜ್. ಯಾಕಮ್ಮ ಹರಿಣಿ? ವಾಟ್ ಇಸ್ ಹ್ಯಾಪನ್? ವಾಟ್ ಹ್ಯಾಪನ್? ವೈ ಆರ್ ಯು ನಾಟ್ ಓಪನಿಂಗ್? ಆರ್ ಯು ಫೀಲಿಂಗ್ ಹಂಗ್ರಿ? ಆರ್ ಯು ಹಂಗ್ರಿ? ಹಾಂ, ಆರ್ ಯು ಹಂಗ್ರಿ? 10 minutes. She has beautiful butter. Huh? She has beautiful. ಹಾಂ, ಶಿ ಹ್ಯಾಸ್ ಅ ಬ್ಯೂಟಿಫುಲ್ ಬಾಟಲ್. ಎಸ್, ಸೂಪರ್. ಡಬಲ್ ಸೆಂಟೆನ್ಸ್, ಡಬಲ್ ವರ್ಬ್ ಮಾಡಿರಿ. ಡಬಲ್ ವರ್ಬ್ ಮಾಡಿರಿ. ಶಿ ಹ್ಯಾಸ್ ಡ್ರಂಕ್ ವಾಟರ್ ಫ್ರಮ್ ಬ್ಯೂಟಿಫುಲ್
ವಿ ಹ್ಯಾವ್ ಕುಕ್ಡ್ ಲಂಚ್. ನಿಮ್ಮ ಮುಂದೆ ವರ್ಬ್ ಚಾರ್ಟ್ ಇರಬೇಕು. Sir, I have this question. Yes, please, when you want to make sentences, keep these verbs in front of you. ಇಲ್ಲ ಅಂದ್ರೆ ಏನು ಮಾಡಿರಿ, ಯು ಕ್ಯಾನ್ ಸಿ ಮೊಬೈಲಲ್ಲಿ ಹೋಗ್ರಿ, ಗೂಗಲಲ್ಲಿ ಹೋಗ್ರಿ. ಗೂಗಲಲ್ಲಿ ಸಾಕಷ್ಟು ವರ್ಬ್ ಸಿಗ್ತವೆ, ಅವು ನೋಡ್ಕೊಂಡು ಸೆಂಟೆನ್ಸ್ ಮಾಡಿರಿ. ನಿಮ್ಮ ಮುಂದೆ ವರ್ಬ್ ಚಾರ್ಟ್ ಇತ್ತಂದ್ರೆ ನೀವೇನು ಬೇಕಾದ್ರೆ ಹೇಳ್ಬೋದು. ಅಂದರೆ ವರ್ಬ್ಸ್ ಇದ್ದರೆ ಬೇಕಾದಂಗೆ. ಇಫ್ ಯು ಮಸ್ಟ್ ನೋ ವರ್ಬ್ಸ್ ಬೇಕೇ ಬೇಕು. ವರ್ಬ್ 1 ವರ್ಬ್ 2 ವರ್ಬ್ 3 ಕಂಪಲ್ಸರಿ ಬೇಕೇ ಬೇಕು. ಕಮಾನ್. ಎಸ್, ಮೊಬೈಲ್ನೇ ಓಪನ್ ಮಾಡಮ್ಮ, ಮೊಬೈಲಲ್ಲಿ ಚೆಕ್ ಮಾಡಿರಿ. ಮೊಬೈಲಲ್ಲಿ ಗೋತ್ರು ಮೇನ್ ವರ್ಬ್ಸ್ ಅಂತ ಹೇಳ್ರಿ. ಜಸ್ಟ್ ಗೋತ್ರು ಮೇನ್ ವರ್ಬ್ಸ್ ಅಂತ ಲಿಸ್ಟ್ ಮಾಡಿರಿ, ಓಪನ್ ಮಾಡಿರಿ. ಶಿ ಹ್ಯಾಸ್, ಹಾಂ ಹೇಳಿ, ಕಮಾನ್ ವರ್ಬ್ಸ್ ಲಿಸ್ಟ್ ಬೇಕು, ತೊಗೊಳ್ರಿ. ಹಾಂ ಕಮಾನ್. ಎಸ್, ಕೀಪ್ ವರ್ಬ್ ಲಿಸ್ಟ್ ಇನ್ ಫ್ರಂಟ್ ಆಫ್ ಯು. ನಿಮ್ಮ ಮುಂದೆ ವರ್ಬ್ ಲಿಸ್ಟ್ ಇರಬೇಕು, ಇಲ್ಲ ಅಂದರೆ ಕಷ್ಟ. ಎಸ್,